ಅಂದರೆ ನಿಮ್ಮ ಯಾವುದೇ ವಿಡಿಯೋಗಳನ್ನು ನೋಡಿದ್ರೆ ಅಥವಾ ನಿಮ್ಮ ಭಾಷಣಗಳನ್ನು ನಾನು ಗಮನಿಸಿದಾಗ ಅಥವಾ ನಿಮ್ಮ ವಿಚಾರಗಳನ್ನು ಗಮನಿಸಿದಾಗ ಏನಾದರೂ ನಿಮಗೆ ಮುಸ್ಲಿಮ್ಸ್ ಅವರಿಂದ ತೊಂದರೆ ಆಗಿದೆಯಾ? ಯಾಕೆ ನೀವು ಯಾವಾಗಲೂ ಪ್ರಚಾರಕ್ಕೋಸ್ಕರ ಮುಸ್ಲಿಮ್ಸ್ ಅವ್ರನ್ನ ಬಳಸ್ಕೋತೀರಾ? ಯಾಕೆ ಅಂದರೆ ಬಹಳಷ್ಟು ಅದು ಲವ್ ಜಿಹಾದ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಇವನೇ ನನಗೆ ಕೌಂಟರ್ ಕೊಡ್ತಾವನೆ. ನಿಮ್ಮ ನಂಜುಂಡಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹಕೀಮ್ ನಂಜುಂಡ ಅಂತ ಒಂದು ಲಿಂಗವನ್ನು ಕೊಟ್ಟಿರುವಂತಹ ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಈ ವಿಚಾರಗಳು ಅದು ಹಿಜಾಬ್ ಬಿಡಿ, ಹಿಜಾಬ್ ಕೆಲವು ನಮ್ಮಲ್ಲೂ ಮೂಲಭೂತವಾದಿಗಳಿದ್ದಾರೆ, ನಾವು ಕೂಡ ಅದನ್ನು ನಾನು ಇದು ಮಾಡ್ತೀನಿ. ಯಾಕೆ ನಾನೊಬ್ಬ ಎಜುಕೇಟೆಡ್ ಆಗಿ ಅದನ್ನು ನಾನು ಇದು ಮಾಡೋಕ್ಕೆ ಹೋಗಲ್ಲ. ಆದರೆ ನಿಮ್ಗೇನಾದರೂ ಪರ್ಸ್ನಲ್ ಆಗಿ ಮುಸ್ಲಿಮ್ಸ್ ಅವರಿಂದ ದ್ವೇಷ ಇದೆಯಾ ಅಥವಾ ಪರ್ಸ್ನಲ್ ಆಗಿ ಏನಾದರೂ ನಿಮಗೆ ಅವ್ರು ಮಾಡಿದಾರಾ ಅಂತ ತೊಂದರೆ ಆಗಿದೆಯಾ ಅಂತ? ಸರ್, ನಾನು ಅದೇ ಪ್ರಶ್ನೆ ನನಗೂ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟಿದೆ ಸರ್. ಈ ಮುಸಲ್ಮಾನರು ಯಾಕೆ ಹಿಂದೂಗಳ ಜೊತೆ ಅನ್ಯೋನ್ಯತೆಯಿಂದ, ಸಹಬಾಳ್ವೆಯಿಂದ, ಸೌಹೃದಯತೆಯಿಂದ ಯಾಕಿರಲ್ಲ ಇವರು? ನಿಮಗೆ ಸ್ವಾತಂತ್ರ್ಯ ಚಳವಳಿನಲ್ಲೂ ಕೂಡ ಮಧ್ಯದಲ್ಲೇ ಜಿನ್ನನಿಂದೆ ಹೋದರು, ದೇಶನ ನಮಗೆ ಪ್ರತ್ಯೇಕ ಕೊಡಿ ಅಂತಂದರು. ಯಾಕೆ ಹಿಂದೂಗಳು ಏನು ಮಾಡಿದ್ದಾರೆ? ಈಗ ಭಾರತದಲ್ಲಿರುವಂಥ ಮುಸಲ್ಮಾನರನ್ನು ಯಾರನ್ನೂ ಕೂಡ ಮಕ್ಕಾದಿಂದಲೋ ಮದೀನಾದಿಂದಲೋ ನಿಮ್ಮನ್ನಲ್ಲಿ ಸೃಷ್ಟಿ ಮಾಡಿ ಭಾರತಕ್ಕೇನು ಏರ್ ಡ್ರಾಪ್ ಮಾಡಿಲ್ಲ. ಇಲ್ಲಿ ಹಿಂದೂಗಳನ್ನೇ ನೀವು ಹಿಂದೆ ಕನ್ವರ್ಟ್ ಆಗಿರುವಂಥವ್ರು, ನಿಮ್ಮ ಆರಾಧನಾ ಪದ್ಧತಿ ಚೇಂಜ್ ಆಗಿದೆ ಅಷ್ಟೇ. ನೀವು ಆರಾಧನಾ ಪದ್ಧತಿನ ಬದಲಾಯಿಸ್ಕೊಂಡಿದ್ರಿ ಅಂತ ನಮಗೇನು ತಕರಾರಿಲ್ಲ. ಆದರೆ ನಾವು ನಮ್ಮಿಬ್ಬರದ್ದು ಒಂದೇ DNA. ಆದರೆ ನಮ್ಮ ಜೊತೆ ಬದುಕಕ್ಕೆ ಅಲ್ಲ, ಲೆಟ್ ಮಿ ಕಂಪ್ಲೀಟ್ ಮಾಡ್ತೀನಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ಒಂಚೂರು ಉತ್ತರ ಹೇಳಿ ಸರ್ ನನಗೆ. ನಾವು ನೀವು ಒಂದೇ ಇದೀವಲ್ಲ, ನಮ್ಮ DNA ಒಂದೇ ಇದೆ, ಯಾಕೆ ನಮ್ಮನ್ನು ನೀವು ಪ್ರತ್ಯೇಕವಾಗಿ ಹಿಂದೆನೂ ಕೂಡ ದೇಶನ 3 ಭಾಗ ಮಾಡಿದ್ರಿ, 2 ಭಾಗ ಇಟ್ಕೊಂಡ್ರು, ಆಯಿತು. ಇನ್ನು ಉಳಿದವ್ರನ್ನ ಆಯ್ತಪ್ಪ ಅವರೇ ನಮ್ಮ ಇಸ್ಲಾಮಿಕ್ ರಾಷ್ಟ್ರ ಮಾಡಿದ್ರು, ನಾವು ಆದ್ರೂ ಕೂಡ ಸೆಕ್ಯುಲರ್ ರಾಷ್ಟ್ರ ಮಾಡಿಕೊಂಡು ನೀವು ಇಲ್ಲೇ ಇರಿ ಅಂತಂದು, ಇಲ್ಲೇ ಇರಿ ಅಂತ ಯಾರು ಸರ್? ಒಂದು ನಿಮಿಷ, ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ಆಗಲ್ಲ, ಮಧ್ಯದಲ್ಲಿ ಮಾತಾಡ್ಬಿಟ್ರು. ಈ ಪ್ರೋಗ್ರಾಮಿನ ಫಾರ್ಮ್ಯಾಟ್ ಬೇರೆ ಇದೆ ಸರ್. ನಿಮಗೆ ಬರುತ್ತೆ, ನಿಮ್ಮ ಹತ್ರ ಮೈಕ್ ಬಂದಾಗ ಮಾತಾಡಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀವಿ. ಆಮೇಲೆ ನೀವೊಂದು ಮಾತು ಹೇಳಿ ಸರ್. ಎಸ್, ಈಗ ನೀವು ನಮಗೆ ಇದನ್ನ ಹೇಳ್ತಿರಲ್ಲ, 1938 ಸಂದರ್ಭದಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನನ ಅಂಬೇಡ್ಕರ್ ಅವ್ರು ಬರ್ತಾರೆ. ನೀವು ಮುಸಲ್ಮಾನರು ದಲಿತರು ಒಂದೇ ಅಂತ ಹೇಳಿದ್ರಲ್ಲ, ಥಾಟ್ಸ್ ಆನ್ ಪಾಕಿಸ್ತಾನ. ಇವಾಗ ಬೇರೆ ದಲಿತ ಅಂದ್ರೆ ಶೋಷಣೆಗೆ ಒಳಗಾಗಿರೋರು ದಲಿತ, ಯಾರಾದ್ರೂ ಆಗಿರೋ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಹಾಗಾದ್ರೆ ಈ ದೇಶವನ್ನ ಸೆಕೆಂಡ್ ವಾರ್ ಆಫ್ ಟೆರೈನ್ ಇಂದ ಹಿಡಿದು 1192 ಇಂದ ಬ್ರಿಟಿಷರು ಬರೋವರೆಗೂ ಕೂಡ ಆಳದವ್ರು ಯಾರ್ರಿ ಸರ್? ಮುಸಲ್ಮಾನರೇ ಆಳಿದ್ದು ಬಹಳಷ್ಟು ಪ್ರದೇಶಗಳನ್ನ. ಬಹುಮನಿ ಸುಲ್ತಾನೇಟ್ ಇರ್ಬೋದು, ಹೈದರಾಬಾದ್ ನಿಜಾಮ್ ಇರ್ಬೋದು, ಆರ್ಕಾಟ್ ನವಾಬ್ ಇರ್ಬೋದು, ಡೆಲ್ಲಿ ಸುಲ್ತಾನೇಟ್ ಇರ್ಬೋದು, ಪ್ರತಿಯೊಬ್ಬರನ್ನು ನೀವು ಆಳ್ವಿಕೆ ಮಾಡಿದವ್ರೆ. ನೀವು ಇಷ್ಟು ವರ್ಷ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹೇಳಿ ಕ್ಲಾಪ್ಸ್ ಹೊಡ್ಸ್ಕೋಬೇಕಾಗಿದೆ ನಮ್ಮ ಪರಿಸ್ಥಿತಿ. ಎಲ್ಲಿಂದಲೋ ಎಲ್ಲರೂ ಎಲ್ಲಿಂದನೋ ಬಂದಿರ್ತಾರೆ ಸರ್. ಬಹಳ ಆದಿಮಾನವ ಮೂಲ ಹೋದ್ರೆ ನಾವ್ ಯಾರು ಎಲ್ಲರೂ ಕೂಡ ಬುಡಕಟ್ಟು ಸಂಸ್ಕೃತಿಯಿಂದ ಬಂದಿರೋರು, ದ್ರಾವಿಡ ಸಂಸ್ಕೃತಿಯಿಂದ ಬಂದಿರೋರು ನಾವು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಪ್ಪ ಆಯ್ತು ಅಲ್ಲ, ನೀವು ಮೂಲ ಇಲ್ಲಿಯವರು ಅಂತ ಒಪ್ಕೊಂಡು ಆಯ್ತು ಪಾಷ ಅವರೇ, ನೀವು ಮೂಲ ಇಲ್ಲೇ ಅಂತಂದ್ಮೇಲೆ ನಿಷ್ಠೆ ಯಾಕೆ ಸರ್ ಗಡಿ ಆಚೆಗೆ ಇಟ್ಕೊಂಡಿದ್ದೀರಿ? ಎಲ್ಲೂ ತೋರಿಸ್ತಾ ಇಲ್ಲ ಸರ್, ನಾವು ಹುಟ್ಟಿದ್ರು ಅಷ್ಟೇ ಭಾರತಕ್ಕೆ ಅಲ್ಲ ಸರ್. ಈಗ ನಮ್ಮ ದೇಶ ರೀತಿ ನಾವು ಕಟ್ಟಿರೋ ದೇಶ ಇದು. ಈ ಪ್ರಶ್ನೆ ಬರುತ್ತೆ, ಅಲ್ಪಸಂಖ್ಯಾತರ ಜೊತೆಗಿನ ತಿಕ್ಕಾಟ ಅಂತೀವಲ್ಲ. ಈ ದೇಶದಲ್ಲಿ ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಅನ್ನಿಸಿಕೊಂಡಂಥವ್ರು ಅವರು ಯಾರ ಜೊತೆಗೂ ಇಲ್ಲದೆ ಇರುವಂತಹ ತಿಕ್ಕಾಟ ಮುಸ್ಲಿಂ. ಒಂದು ವಿಷಯ ಬರ್ತೀನಿ ಪಾಷ ಅವರೇ, ನಮ್ದು ಅದೇ ಕಾಳಜಿ ಇರುವಂಥದ್ದು. ಏಳಿ ಎದ್ದೇಳಿ ನಮಾಜಿಗೆ ಹೋಗೋಣ ಅಂತ ಹೇಳ್ತಾರಲ್ಲ, ಎದ್ದೇಳು ಮಗನೇ ಸ್ಕೂಲಿಗೆ ಹೋಗು, ಮಗಳೇ ಸ್ಕೂಲಿಗೆ ಹೋಗು ಅಂತ ಹೇಳಿ ಅಂತ ನಾವು ಕೇಳ್ತೇವೆ. ಆಡಿಸ್ತವನ್ರು ಎಲ್ರು ಚೆನ್ನಾಗಿ ಆಡಿಸ್ತವನೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಹುಚ್ಚು ನನ್ನ ಮಕ್ಕಳ್ರ. ಗಣಿತ ವಿಜ್ಞಾನ ಕಲಿಸಿ ನೀವು ಶಾಲೆನಲ್ಲಿ ಹೋಗ್ಬೇಕಾದ್ರೆ ನೀವು ಈಗ ನಮ್ಮ ಮನೆಯಲ್ಲಿ ಹಿಂದೂಗಳ ಮನೆಯಲ್ಲಿ ನಾವು ರಾಮಾಯಣ ಹೇಳ್ಕೊಡ್ಲಿಲ್ಲ ಅಂದ್ರೂ, ಮಹಾಭಾರತನ ಹೇಳ್ಕೊಡ್ಲಿಲ್ಲ ಅಂದ್ರೂ, ಗಾಯತ್ರಿ ಮಂತ್ರ ಹೇಳ್ಕೊಡ್ಲಿಲ್ಲ ಅಂದ್ರೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟು ಅವರಿಗೆ ಗಣಿತ ವಿಜ್ಞಾನನ ಓದಿಸ್ತೀವಿ. ನಮಗೆಲ್ಲ ಗೊತ್ತಾಗೋಯ್ತು ಕೇಳೋದು ಸರ್, ಅವರಿಗೆ
ಯಾವುದು ಸರಿ ತಪ್ಪು ಅನ್ನೋ ವಿವೇಚನೆ ಬಂದಾದಮೇಲೆ ಅವ್ರು ಭಗವದ್ಗೀತೆ ಓದಲಿ, ಕೊರಾನಾದರೂ ಓದಲಿ, ಬೈಬಲ್ ಆದ್ರೂ ಓದಲಿ, ಅವ್ರು ಓದಿ ತಿಳ್ಕೊಂಡು ಅವರಿಗೆ ಸರಿ ತಪ್ಪುಗಳ ವಿವೇಚನಾ ಶಕ್ತಿ ಬಂದಾದ್ಮೇಲೆ ತಿಳ್ಕೊಳ್ಳಿ. ಸರ್ ಚಿಕ್ಕದ್ರಿಂದಲೂ ಕೂಡ ನೀವು ಅದನ್ನು ಯಾಕೆ ತುಂಬೋದು ಸರ್? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹೇಳಿ ಕ್ಲಾಪ್ಸ್ ಹೊಡ್ಸ್ಕೋಬೇಕಾಗಿದೆ ನಮ್ಮ ಪರಿಸ್ಥಿತಿ. ನಿಮ್ಮ ಧರ್ಮ ಈಗ ನನಗೆ ಇಸ್ಲಾಂ ವಿರುದ್ಧ ನಾನಲ್ಲ, ನಾನು ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ನನಗೂ ಅಪಾರವಾದ ಗೌರವ ಇದೆ.